ಇವಾಗ ಯುದ್ಧ ನಡೀತಾ ಇದೆ, ಸಿಎನ್ಜಿ ಸಿಗ್ತಾ ಇಲ್ಲ. ಸೊ ಎಷ್ಟು ಸಮಸ್ಯೆ ಆಗ್ತಾ ಇದೆ ಸರ್? ಎಲ್ಲ ದೂರ ದೂರ ಇದೆ. ಇದು ಒಂದೇ ನಿಯರೆಸ್ಟ್ ಸಿಟಿಗೆ. ಇನ್ನು ಮಾರ್ಕೆಟ್ ಇದೆ, ಕಾಟನ್ ಪೇಟೆ ಇದೆ. ಬಟ್ ಸಿಕ್ಕಿಲ್ಲ ಅಂದ್ರೆ ನಮ್ಗೆ ದುಡಿಮೆ ಇಲ್ಲ. ಇಲ್ಲಿ ಟೈಮಿಂಗ್ಸ್ ಮಾಡೋರು ಅಂದರೆ ಅಕ್ಕಪಕ್ಕ ಅವರೆಲ್ಲ ಕಂಪ್ಲೇಂಟ್ ಮಾಡೋರೆ, ಅದರಿಂದ ಟೈಮಿಂಗ್ಸ್ ಮಾಡೋರೆ. ಇವಾಗ ಬೆಳಿಗ್ಗೆಯಿಂದ ನೋಡಿ 7:30 100 ರೂಪಾಯಿ ಮಾಡಿದ್ವಿ. ಎಷ್ಟು ಸಮಸ್ಯೆ ಆಗುತ್ತೆ ಸರ್ ಈಗ? ತುಂಬ ತೊಂದರೆ ಆಗುತ್ತೆ ಅಕ್ಕ, ತುಂಬ ತೊಂದರೆ. ಡೈಲಿ ಎಷ್ಟು ವ್ಯಾಪಾರ ಆಗ್ತಾ ಇದೆ? ಶುರು ಆದ್ಮೇಲೆ ಎಷ್ಟು ಆಗ್ತಾ ಇದೆ? ಅದೇ 500-600 ರೂಪಾಯಿ ಆಯ್ತು. ಅದೇ ನಾವು ಆನ್ಲೈನ್ ಮಾಡಲ್ಲ ಡ್ಯೂಟಿ, ಓನ್ಲಿ ಮೀಟ್ರ್ ಹಾಕೊಂಡು ಓಡಿಸ್ತೀನಿ. ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ಹಾಂ, ಕುಟುಂಬ ನಡೆಸೋದು ನಾವು 350 ರೂಪಾಯಿ ಕಲೆಕ್ಷನ್ ಕೊಡಬೇಕು ಪರ್ ಡೇಗೆ. ಎಲ್ಲ ಕಳೆದು ಹೋಗಿ ನಮಗೂ ಒಂದು 500 ರೂಪಾಯಿ ಸಿಗುತ್ತೆ. ಈ ಗ್ಯಾಸ್ಗೆ ಒಂದು ಕಾಯ್ಕೊಂಡ್ರೆ ಅರ್ಧ ದಿನ ಹೋಯ್ತಲ್ಲ. ಅದಕ್ಕೆ ಫ್ಯಾಮಿಲಿ ನಡೆಯೋದೇ ನಿಮ್ಮ ದುಡಿಮೆಯಿಂದ. ನನ್ನ ಹೆಂಗಸರು ಗಾರ್ಮೆಂಟ್ಸ್ ಹೋಗ್ತಾರೆ, ಈಗ ಹೋಗ್ತಾ ಇಲ್ಲ. ಮನೇಲಿ ಅವ್ರೆ 2 ಗಂಡು ಮಕ್ಳಿದ್ದಾರೆ, ಬಾಡಿಗೆ ಮನೆ ಕಟ್ಟಬೇಕು. ಯಾವ ಊರು ಸರ್? ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರೇ, ಓದಿದ್ದು ಇಲ್ಲೇ. ತಂದೆ ತಾಯಿದೆಲ್ಲ ತಮಿಳ್ನಾಡು. ಈಗ ಎಲ್ಲ ಯಾರೂ ಇಲ್ಲ. ಈಗ ಸ್ವಲ್ಪ ಸಾಲ ಇದೆ, ಕದ್ದು ಮುಚ್ಚಿ ಓಡಾಡ್ತಾ ಇದ್ದೀವಿ. ಅದಕ್ಕೆ ನೀವೇನ ವಿಡಿಯೋ ಹಾಕ್ಬಿಟ್ರೆ ಹುಡುಕೊಂಬತ್ತಾರೆ, ಹಾಕ್ಬೇಡಿ ವಿಡಿಯೋ. ಅದರಿಂದ ಆಗುತ್ತೆ. ಆಕ್ಚುಲಿ ಹೊರಗಡೆ ಎಲ್ಲ ಸಿಗ್ತಾ ಇದೆ, ಕೆಲವು ಕಡೆ ಸ್ಟಾಕ್ ಇಲ್ಲ. ಅಂದ್ರೆ ಇಲ್ಲಿ ರೋಡ್ ಪ್ರಾಬ್ಲಮ್, ಜಾಗ ಪ್ರಾಬ್ಲಮ್ ಇಂದ ಟೈಮಿಂಗ್ ನಡೀತಾ ಇರೋದು ಅಷ್ಟೇ. LPG 64 ರೂಪಾಯಿ ಇರೋದು 76 ರೂಪಾಯಿ ಮಾಡೋರೆ, 80 ರೂಪಾಯಿ ಮಾಡೋರೆ, 90 ರೂಪಾಯಿ ಮಾಡಿದ್ದಾರೆ. ಇಷ್ಟ ಬಂದಂಗೆ ರೇಟು ಕೇಳಿದ್ರೆ ನೋ ಸ್ಟಾಕ್ ಬೋರ್ಡ್ ಅಂತ ಹಾಕೊಂಡು. ನನ್ನ ಹೆಸರು ಭಾಸ್ಕರ್.